ಭಾರತದ ಸೇನೆಯಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ನದೀಮ್ ಪಾಷಾರವರೇ, ದಯವಿಟ್ಟು ಯಾರು ಮಾತಾಡಬಾರ್ದು. ಯಾಕೆ? ಸೌಂಡ್ ಕೇಳಿಸಿದ್ರೆ ಆಚೆ ಕಳಿಸ್ಬಿಡ್ತೀನಿ. ನೋಡಿ, ಯಾರು ಸೌಂಡ್ ಬರ್ತಾ ಇದೆ ನೋಡಿ, ಯಾರಿದ್ರೆ ಆಚೆ ಕಳಿಸಿ. ನಾನು ಕಡೆಯದಾಗಿ ಭಾಷಣ ಮಾಡೋನು, ಅರ್ಥ ಆಯ್ತಾ? ನದೀಮ್ ಪಾಷಾರವರೇ, ನಮ್ಮ ಸ್ನಾತಕೋತ್ತರ ವಿಭಾಗದ ಮುಖ್ಯಸ್ಥರಾದಂಥ ಕೃಷ್ಣರವರೇ, ಅಮರಜ್ಯೋತಿ ಕಾಲೇಜಿನ ಪ್ರಾಂಶುಪಾಲರಾದಂಥ ಸತ್ಯಮಯ್ಯರವರೇ, ಹೈಸ್ಕೂಲ್ನ ಹೆಡ್ ಮಾಸ್ಟರ್ಸ್ ಆದಂಥ ಶಂಗಾರೆಡ್ಡಿಯವರೇ, ಮನ್ನಾರಣ್ಣಪ್ಪನವರೇ, ಆತ್ಮೀಯ ನಮ್ಮೆಲ್ಲ ಉಪಾಧ್ಯಾಯರೇ, ನನ್ನೆಲ್ಲ ಪುಟಾಣಿ ಮಕ್ಕಳೇ, ಈ ದಿನ ಬಹಳ ಒಂದು ಸುದಿನ. ತಮಗೆಲ್ಲರಿಗೂ ಕೂಡ ಸ್ವತಂತ್ರ ಭಾರತದ 80ನೇ ವರ್ಷದ ಶುಭಾಶಯಗಳನ್ನು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಸ್ವತಂತ್ರ ಈಗ ನಮ್ಗೆ ಅರ್ಥ ಆಗಲ್ಲ. ನಮಗೆ ಸ್ವಾತಂತ್ರ್ಯ ಇಲ್ಲದೆ ಇದ್ದರೆ ಯಾವ ರೀತಿ ಇರ್ತಾ ಇತ್ತು ಅನ್ನೋದನ್ನು ಊಹಿಸ್ಕೊಂಡ್ರೆ ಆವಾಗ ಸ್ವಾತಂತ್ರ್ಯದ ಬೆಲೆ ಅರ್ಥ ಆಗ್ತದೆ. ಶತಮಾನಗಳಿಂದ ಪರಕೀಯರ ಆಳ್ವಿಕೆಯಲ್ಲಿ ನಾವಿದ್ವಿ. ಡೆಲ್ಲಿಯಲ್ಲಿ ಮೊದಲಿಗಿದ್ದಂಥ ಅನೇಕ ಪ್ರಖ್ಯಾತ ರಾಜರಾಳದಂಥ ನಮ್ಮ ದೇಶವನ್ನು ದೆಹಲಿಯ ಸುಲ್ತಾನರಿಂದ ಹಿಡಿದು ಏನು ವರ್ಧನ ಫ್ಯಾಮಿಲಿ, ಮೌರ್ಯ ಫ್ಯಾಮಿಲಿ ಮತ್ತು ಅನೇಕ ನಮ್ಮ ರಾಜರು ಆಳದಂಥ ಈ ದೇಶವನ್ನು ಪರಕೀಯರು ಶತಮಾನಗಳ ಕಾಲ ಈ ದೇಶವನ್ನು ದಾಸ್ಯದಲ್ಲಿ ಇಟ್ಟಿದ್ದರು. ದಿಲ್ಲಿಯ ಸುಲ್ತಾನರು ನಮ್ಮ ದೇಶದವರಲ್ಲ, ತದನಂತರ ಬಂದ ಲೋಧಿಗಳು ನಮ್ಮ ದೇಶದವರಲ್ಲ, ಮೊಘಲರು ನಮ್ಮ ದೇಶದವರಲ್ಲ, ಬ್ರಿಟಿಷರು ನಮ್ಮ ದೇಶದವರಲ್ಲ. ಪರಕೀಯರಿಂದ ಬಹಳಷ್ಟು ವರ್ಷಗಳ ಕಾಲ ನಾವು ನಮ್ಮ ದೇಶವನ್ನು ಅವರ ಕೈಯಲ್ಲಿ ಇಟ್ಬಿಟ್ಟಿದ್ವಿ. ಸ್ವತಂತ್ರವನ್ನು ಪಡೆದುಕೊಳ್ಳೋದಕ್ಕೆ ಲಕ್ಷಾಂತರ ಜನ ತಮ್ಮ ಪ್ರಾಣವನ್ನು ಪಣ ಇಟ್ಟು ಅನೇಕ ಬಲಿದಾನಗಳನ್ನು ಕೊಟ್ಟ ಮೇಲೆ 1947ರಲ್ಲಿ ನಾವು ಸ್ವಾತಂತ್ರ್ಯವನ್ನು ಪಡೆದುಕೊಂಡ್ವಿ ಬ್ರಿಟಿಷರಿಂದ. ಒಂದು ಕಾಲಕ್ಕೆ ಬ್ರಿಟಿಷ್ ಯುನೈಟೆಡ್ ಕಿಂಗ್ಡಮ್ಸ್ ಅಂತಾರೆ, ಈಗ ಇಂಗ್ಲೆಂಡ್ ಅದರ ರಾಜಧಾನಿ. ಏನು ಈ ಬ್ರಿಟಿಷ್ ಸಾಮ್ರಾಜ್ಯ ಒಂದು ಚಿಕ್ಕ ಒಂದು ದೇಶ. ಅವರ ವಿಲ್ ಪವರ್ ನೋಡಿ. ಒಂದು ಕಾಲದಲ್ಲಿ ಸೂರ್ಯ ಮುಳುಗದ ದೇಶ ಅಂತ ಕರೀತಾ ಇದ್ರು ಬ್ರಿಟಿಷ್ ಸಾಮ್ರಾಜ್ಯವನ್ನು. ಬ್ರಿಟಿಷ್ ಸಾಮ್ರಾಜ್ಯವನ್ನು ಸೂರ್ಯ ಮುಳುಗದ ದೇಶ ಅಂದರೆ ಒಂದು ಚಿಕ್ಕ ದೇಶ ಪ್ರಪಂಚವನ್ನು ಎಲ್ಲ ಕೂಡ ಆಳ್ತಾ ಇತ್ತು. ಏನು ಆಳ್ವಿಕೆ! ನಮ್ಮಲ್ಲಿರತಕ್ಕಂಥ ಸಂಪತ್ತನ್ನೆಲ್ಲ ದೋಚ್ಕೊಂಡು ಹೋಗ್ತಕ್ಕಂಥದ್ದು. ಟಿಪ್ಪು ಸುಲ್ತಾನ್ ಖಡ್ಗ ಎಲ್ಲಿತ್ತು? ಕೊಹಿನೂರ್ ವಜ್ರ ಎಲ್ಲಿತ್ತು?
ಎಲ್ಲ ಇಂಗ್ಲೆಂಡಿಗೆ ತಗೊಂಡ್ಬಿಟ್ಟರು. ನಮ್ಮಲ್ಲಿರ್ತಕ್ಕಂಥ ಸಂಪತ್ತನ್ನು ದೋಚಿ ಆ ದೇಶ ಶ್ರೀಮಂತವಾಗಿತ್ತು. ಇವರ ದಾಸ್ಯದಿಂದ ಬಿಡುಗಡೆ ಆಗಬೇಕು ಅಂತೇಳಿ ಅನೇಕ ಬಲಿದಾನಗಳು ನಡೆದು. ಈಗಾಗಲೇ ನೀವೆಲ್ಲ ಓದಿರ್ತೀರಿ. 1857 ಪ್ರಥಮ ಸ್ವತಂತ್ರ ಸಂಗ್ರಾಮ. ಪ್ರಥಮವಾಗಿ ಸ್ವತಂತ್ರ ಸಂಗ್ರಾಮ ಪ್ರಾರಂಭ ಆಗಿದ್ದು 1857ರಲ್ಲಿ. ಆದರೆ ಬ್ರಿಟಿಷರು ಇದನ್ನು ಏನಂತ ಕರೆದ್ರು ಗೊತ್ತಾ? ಸಿಪಾಯಿ ದಂಗೆ ಅಂತ ಕರೆದ್ರು. ದಿಸ್ ಈಸ್ ನಾಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ಇಟ್ ಈಸ್ ಓನ್ಲಿ ಎ ಸಿಪಾಯಿ ಮ್ಯೂಟಿನಿ ಅಂತ ಕರೆದ್ರು ಬ್ರಿಟಿಷ್. ನೋಡಿ ಯಾವ ರೀತಿ ಉತ್ಪ್ರೇಕ್ಷೆ. ಆದರೆ ಪ್ರಥಮ ಸ್ವತಂತ್ರ ಸಂಗ್ರಾಮ 1857ರಲ್ಲಿ ಪ್ರಾರಂಭವಾದ್ದರಿಂದ ಅನೇಕ ರೀತಿಯ ಹರತಾಳಗಳು, ಯುದ್ಧಗಳು, ಗೆರಿಲ್ಲಾ ತಂತ್ರಗಳು ಎಲ್ಲ ಕೂಡ ಪ್ರಾರಂಭ ಆಯಿತು. ಇವರಲ್ಲಿ ಮಂದಗಾಮಿಗಳು ಇದ್ದರು, ತೀವ್ರಗಾಮಿಗಳು ಇದ್ದರು. ಮಂದಗಾಮಿಗಳಿಂದ ಮಾತ್ರ ಸ್ವತಂತ್ರ ಬಂದು ಅಂತ ಭಾಳ ಜನ ಹೇಳ್ತಾರೆ. ಅದು ನಾನು ಸುಳ್ಳು ಅಂತ ಕೂಡ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ತೀವ್ರಗಾಮಿಗಳಲ್ಲಿ ಬಹುಮುಖ್ಯವಾದವರು ನಮ್ಮ ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಒಂದು ಸೈನ್ಯವನ್ನು ಕಟ್ಟಿ ಬರ್ಮಾ ಕಡೆಯಿಂದ ನಮ್ಮ ದೇಶದ ಕಡೆ ಸೈನ್ಯವನ್ನು ನುಗ್ಗಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಇನ್ನೊಂದು ಕಡೆ ಮಂದಗಾಮಿಗಳಾದಂಥ ಮಹಾತ್ಮ ಗಾಂಧಿಯವರು, ಮತ್ತು ನೆಹರೂರವರು, ಮತ್ತು ವಲ್ಲಭಾಯ್ ಪಟೇಲ್ ಅವರು, ಇವರೆಲ್ಲರೂ ಕೂಡ ಹರತಾಳಗಳ ಮುಖಾಂತರ ಪ್ರಾರಂಭ ಮಾಡ್ತಾ ಇದ್ದಿದ್ದರಿಂದ ಎರಡೂ ಕಡೆ ಒತ್ತಡದಿಂದ ಸಿಕ್ಕಿ ಬ್ರಿಟಿಷರು ಒತ್ತಡಕ್ಕೆ ಸಿಲುಕಿ ನಮಗೆ ಸ್ವತಂತ್ರವನ್ನು ಕೊಟ್ಟಿದ್ದಾರೆ. ಇಲ್ಲ ಅಂದರೆ ಸ್ವತಂತ್ರವನ್ನು ಪಡೆದುಕೊಳ್ತಕ್ಕಂಥದ್ದು ಅಷ್ಟು ಸುಲಭ ಇರಲಿಲ್ಲ. 80 ವರ್ಷಗಳಾದರೂ ಕೂಡ ಇವತ್ತು ಕೂಡ ಏನು ಈಗಾಗಲೇ ನಮ್ಮ ನದೀಂ ಪಾಷಾ ಅವರು ಹೇಳ್ತಾ ಇದ್ರು, ಈ ದೇಶವನ್ನು ಕಾಯ್ತಾ ಇರ್ತಕ್ಕಂಥ ಯೋಧರೇನಿದ್ದಾರೆ ಅದರಿಂದ ಇವತ್ತು ಎಲ್ಲ ನೆಮ್ಮದಿಯಾಗಿದ್ದೀವಿ. ಇದನ್ನು ನಾವು ಯಾಕೆ ನೆಮ್ಮದಿ ಇದೆ ಇವತ್ತು ನಮಗೆ? ಹಗಲು ರಾತ್ರಿ, ಚಳಿ ಮಳೆ ಗಾಳಿ ಏನು ನೋಡದೆ ನಮ್ಮನ್ನು ಕಾಯ್ತಾ ಇದ್ದಾರೆ. ಬಹುಶಃ ಒಂದು ಸಾರಿ ಲಡಖ್ ಹೋದರೆ ಗೊತ್ತಾಗ್ತದೆ ನಿಮಗೆ, ಅಲ್ಲಿ ನಿಮ್ಮ ಉಸಿರಾಡೋದೇ ಕಷ್ಟ ಆಗ್ತದೆ. ನೀವು ಆ ಪ್ರದೇಶಕ್ಕೆ ಹೊಂದ್ಕೋಬೇಕಾದ್ರೆ ಕನಿಷ್ಠ 1 ವಾರ ಬೇಕಾಗ್ತದೆ. ಉಸಿರಾಟದ ಏರಿಳಿತ, ನಿಮ್ಮ BP ಎಲ್ಲ ಕೂಡ ಜಾಸ್ತಿ ಆಗ್ತದೆ ಆ ಪ್ರದೇಶದಲ್ಲಿ. ಅಂಥ ಪ್ರದೇಶವನ್ನು ಅಲ್ಲಿ ಹಗಲಿರುಳು ಕಾಯ್ದೆ, ಯಾವಾಗ ಹಿಮ ಬೀಳ್ತದೆ, ಯಾವಾಗ ಚಳಿ ಆಗ್ತದೆ, ಯಾವಾಗ ಬಿಸಿಲು ಬರ್ತದೆ, ಇದೇನು ಹೇಳಕ್ಕೆ ಸಾಧ್ಯವಾಗ್ತಾ ಇರ್ತಕ್ಕಂಥ ಪರಿಸ್ಥಿತಿನಲ್ಲಿ ಯೋಧರು ನಮ್ಮನ್ನು ಕಾಯ್ತಾ ಇರ್ತಾರೆ. ಸರಿ ಸರ್, ಹಾಗಾದರೆ ನಾವೇನು ಮಾಡಬೇಕು? ಕರ್ತವ್ಯಗಳನ್ನು ಸರಿಯಾಗಿ ಮಾಡಿದ್ರೆ ಸಾಕು. ಒಬ್ಬ ಪ್ರಿನ್ಸಿಪಾಲ್ ಕರ್ತವ್ಯವನ್ನು ಸರಿಯಾಗಿ ಮಾಡಿದ್ರೆ ಸಾಕು. ಒಬ್ಬ ಟೀಚರ್ ಕರ್ತವ್ಯವನ್ನು ಸರಿಯಾಗಿ ಮಾಡಿದ್ರೆ ಸಾಕು. ಮಕ್ಕಳು, ಸರ್ ನಾವೇನು ಮಾಡಬೇಕು? ನಿಮ್ಮ ಕರ್ತವ್ಯ ವಿದ್ಯಾರ್ಜನೆ, ವಿದ್ಯಾಭ್ಯಾಸ ಮಾಡೋದು. ನೀವು ವಿದ್ಯಾಭ್ಯಾಸ ಮಾಡಿದ್ರೆ ನಿಮ್ಮ ಕರ್ತವ್ಯ ನೀವು ಮಾಡ್ದಂಗೆ. ತಂದೆ ತಾಯಿಗಳಿಗೆ ಗೌರವ ಕೊಟ್ಟರೆ ನೀವು ನಿಮ್ಮ ಕರ್ತವ್ಯವನ್ನು ಮಾಡ್ದಂಗೆ. ಈ ಸ್ವತಂತ್ರದ ದಿವಸ ನಾವೊಂದು ಶಪಥ ಮಾಡಬೇಕಾಗ್ತದೆ. ನಾವು ನಮ್ಮ ಕರ್ತವ್ಯಗಳನ್ನು ನೀವು ಯೋಚನೆ ಮಾಡ್ಕೋಬೇಕು. ಈ ದೇಶದ ಸತ್ಪ್ರಜೆಗಳಾಗಬೇಕು, ಒಳ್ಳೆ ವ್ಯಕ್ತಿಗಳಾಗಬೇಕು, ತಂದೆ ತಾಯಿ ಗೌರವ ತರಬೇಕು, ಒಳ್ಳೆ ಈ ದೇಶವನ್ನು ಒಬ್ಬ ವಿಜ್ಞಾನಿಯಾಗಿ, ಒಬ್ಬ ಸೈಂಟಿಸ್ಟ್ ಆಗಿ, ಎಲ್ಲ ರೀತಿ ಒಬ್ಬ ಸೋಲ್ಜರ್ ಆಗಿ ಅನೇಕ ರಂಗಗಳಲ್ಲಿ ನೀವೇನಾದರೂ ಕೂಡ ನೀವಲ್ಲಿ ನೈತಿಕತೆಯನ್ನು ತೋರಿಸಿ
ನಿಮ್ಮ ಅಭಿವೃದ್ಧಿಯನ್ನು ಅಲ್ಲಿ ತೋರಿಸಿ ಮಾಡಿದ್ರೆ ಈ ದೇಶ ಅಭಿವೃದ್ಧಿ ಆಗ್ತದೆ. ಸ್ವತಂತ್ರ ಬಂದಿದ್ದಕ್ಕೂ ಕೂಡ ಒಂದು ಅರ್ಥ ಬರ್ತದೆ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.